ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಎಂಎಲ್ಸಿ ಆದ HR ಶ್ರೀನಾಥ್ ಅವರ ಬಗ್ಗೆ ಕೆಂಗಳಿದರು. ಮೊನ್ನೆ ನಡೆದಿರುವ ಕೊಪ್ಪಳದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರು ಈ ಕಾರ್ಯಕ್ರಮದಲ್ಲಿ ಏನು ಮಾತನಾಡಿದರೂ ಅದೇ ಗುರಿ ಇಟ್ಟುಕೊಂಡು ಕೆಲವು ವ್ಯಕ್ತಿಗಳು ಗಂಗಾವತಿಯಲ್ಲಿ ಮಾಧ್ಯಮದ ಮುಖಾಂತರ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಅದೇ ಕಾಂಗ್ರೆಸ್ ಮುಖಂಡರಾದ SP ಖಾದ್ರಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಗಂಗಾವತಿಯಲ್ಲಿ ಅಭಿವೃದ್ಧಿ ಕಡೆ ಗಮನ ಕೊಡುವುದನ್ನು ಬಿಟ್ಟು ಕೆಲವು ವ್ಯಕ್ತಿಗಳು ಟೀಕೆ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ SP ಖಾದ್ರಿ, ಮೊಹಮ್ಮದ್ ಜುಬೇರ್, ದಂಬಳಿ ಉಮರ್ ಸಬ್, ರಫೀಕ್ ಸಮಪಂಗಿ, ಆಸಿಫ್ ಅಲಿ, ಸನಿಕಾ ಬಾಷಾ, ಹುಸೇನ್ ಫಿರಾಜೇವಲಿ, ರಹೇಮ ಸಮಪಂಗಿ ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಯುಕ್ತವಾಗಿ ಕೊಪ್ಪಳ ನಗರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯಿತು. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಅವರು ಮಾತನಾಡ್ತಾ, ನನ್ನ ನಾಯಕರು ಸಿದ್ದರಾಮಯ್ಯನವರೇ, ನಾನು ನನ್ನ ನಾಯಕ ಆಗಿ ಈ ಭಾಗದಲ್ಲಿ ನಾನು ಒಪ್ಕೊಂಡಿದ್ದು ಸಿದ್ದರಾಮಯ್ಯನವರನ್ನೇ ಅಂತೇನು ಹೇಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ತರಹದ ವಿಚಾರಗಳನ್ನು ಅವರು ಕಲ್ಪಿಸಿಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಸಮಾಜದ ಬಡವರಿಗಾಗಿ, ದೀನ ದಲಿತರಿಗಾಗಿ ಈ ಕರ್ನಾಟಕ ಭಾಗದಲ್ಲಿ ಅವರು ಒಬ್ಬ ರಾಜಕಾರಣಿಯಾಗಿ, ಹಿರಿಯ ಮುತ್ಸದ್ದಿಯಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ನಿರೂಪಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಒಬ್ಬ ಚಿರಪರಿಚಿತರಾಗಿ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಇರುವವರೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ಅದನ್ನು ನೋಡಿಕೊಂಡು ಸಿದ್ದರಾಮಯ್ಯನವರು ಎಲ್ಲ ನಾಯಕರಿಗೆ, ಇವತ್ತು ನಮ್ಮ ನಾಯಕರು ಈ ಭಾಗದಲ್ಲಿ ಪರಾಭವಗೊಂಡು ಅವರು ರಾಜಕೀಯದಲ್ಲಿ ಇದ್ರೂ ಸಹ ಸಿದ್ದರಾಮಯ್ಯನವರು ಇಕ್ಬಾಲ್ ಅನ್ಸಾರಿ ಅವರಿಗೆ, ನೀನು ಎದುಗುಂದು ಬೇಡ, ನೀನು ಈ ಭಾಗದ MLAನೇ, ಎಲ್ಲ ಕೆಲಸಗಳನ್ನು ನಿನ್ನ ಲೆಟರ್ ಮೇಲೆ ಆಗ್ತದೆ, ಎಲ್ಲ ಕಾರ್ಯಕ್ರಮದಲ್ಲಿ ಏನು ಇದು ಮಾಡಬೇಕಾದ್ರೆ ನಿನ್ನನ್ನು ಒಳಗೊಂಡು ನಾನು ಕಾರ್ಯಕ್ರಮವನ್ನು ರೂಪಿಸ್ತೀನಿ, ನೀನು ಏನೇ ಕಾಗದ ಪತ್ರಗಳನ್ನು, ಏನೇ ಲೆಟರ್ ಕೊಟ್ಟರು ಅದಕ್ಕೆ ನನ್ನ ಹತ್ರ ಬೆಲೆ ಇದೆ ಅಂಥೇಳಿ ಇವತ್ತು ಎದೆ ತಟ್ಟಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಬೆನ್ನು ತಟ್ಟಿ ಇವತ್ತು ಎಲ್ಲ ಕೆಲಸಗಳನ್ನು ಇಕ್ಬಾಲ್ ಅನ್ಸಾರಿ ಅವರ ಪರವಾಗಿ ಇಕ್ಬಾಲ್ ಅನ್ಸಾರಿ ಅವರ ಪತ್ರದ ಮೇಲೆ ಇವತ್ತು ನಮ್ಮ ಭಾಗದಲ್ಲಿ ಕೆಲಸ ಆಗ್ತಾ ಇದೆ. ಅನೇಕ ಕೆಲಸಗಳನ್ನು ಇವತ್ತು ಇಕ್ಬಾಲ್ ಅನ್ಸಾರಿ ಅವರು ಈ ಭಾಗದಲ್ಲಿ ಮಾಡಿಸ್ತಾ ಇದ್ದಾರೆ. ಇದಕ್ಕೆ ಅದೇ ನಿದರ್ಶನ. ಆದುದರಿಂದ ಇಕ್ಬಾಲ್ ಅನ್ಸಾರಿ ಅವರು, ನಾನು ಸೋತರು, ನನ್ನ ನಾಯಕರು ನನ್ನ ಕೈ ಹಿಡಿದಿದ್ದಾರೆ, ನನಗೆ ಬೆನ್ನು ತಟ್ಟಿದ್ದಾರೆ, ನನ್ನ ಬೆನ್ನು ಇದ್ದಾರೆ ಅಂತ ಹೇಳಿ ಇವತ್ತು ಅವರು ನನ್ನ ನಾಯಕ ಅಂತ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬೇರೆ ಜನರು ರಾಜಕೀಯವಾಗಿ ಅದನ್ನ ಹುಡುಕ್ತಾರೆ. ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರು ದೂರ ಇರ್ತಾರೆ, ಅವರ ಹತ್ರ ಹೋಗುವಂತ ಕಾಲಾವಕಾಶನೂ ಸಿಗೋದಿಲ್ಲ, ನಾವು ಅಲ್ಲಿ ಭೇಟಿ ಆಗಕ್ಕೂ ಆಗೋದಿಲ್ಲ. ಮಹಾನ್ ಲೀಡರ್ ಲಿಂಕ್ ಇದು. ನಾವು ಸಿದ್ದರಾಮಯ್ಯರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರಿಗೆ ಭೇಟಿದಾಗ್ತಾರೆ. ಅದಕ್ಕೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅಂತ ಹೇಳಿದ್ರು. ಅದಕ್ಕೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅಲ್ಲ ಅಂತ ಅಲ್ಲ, ನಮ್ಮ ನಾಯಕರಾದಂತ ನಾವು ಹೆಂಗ ಇಕ್ಬಾಲ್ ಅನ್ಸಾರಿ ಅವ್ರು ಬೆನ್ ಬಿದ್ದಿದ್ವಿ, ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರು ಸಹ ಸಿದ್ದರಾಮಯ್ಯ ಅವರು ಬೆನ್ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಅವರು ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾರೆ. ನಾವು ಇಲ್ಲಿಂದ ನಾವೇನು ಹೋಗ್ತೀವಿ ಇಕ್ಬಾಲ್ ಅನ್ಸಾರಿ ಅವ್ರ ಹತ್ರ, ಇಕ್ಬಾಲ್ ಅನ್ಸಾರಿ ಅವರು ಯಾವ ರೀತಿ ನಮ್ಗೆ ಸಿದ್ದರಾಮಯ್ಯ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೋ, DK ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗ್ತಾರೋ, ಇನ್ನೂ ಮಂತ್ರಿಗಳಲ್ಲಿ ಕರ್ಕೊಂಡು ಹೋಗ್ತಾರೋ, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಇಕ್ಬಾಲ್ ಅನ್ಸಾರಿ ಅವರು ಹೋದಾಗ ಅವ್ರವ್ರ ಕೈ ಹಿಡ್ಕೊಂಡೇನಂತಲ್ಲ ಮೇಲಿನ ನಾಯಕರು ಏನಾದ್ರ ಸೋನಿಯಾ ಗಾಂಧೀಜಿ ಇರ್ಬೋದು, ರಾಹುಲ್ ಗಾಂಧೀಜಿ ಇರಬೇಕು, ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು, ಮತ್ತೆ ಪ್ರಿಯಾಂಕಾ ಗಾಂಧೀಜಿ ಇರ್ಬೋದು, ಇನ್ನು ಉಳಿದ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಅವರು ಬದಿಯಲ್ಲಿ ನಮ್ಮ ನಾಯಕರನ್ನು ಕರೆದುಕೊಡುವಂತ ಕೆಲಸ ಅವ್ರು ಮಾಡ್ತಾರೆ. ಆ ದೃಷ್ಟಿಯಿಂದನೇ ನನ್ನ ನಾಯಕ ಸಿದ್ದರಾಮಯ್ಯ ಅಂತ ಹೇಳಿದ್ದು. ಇದರಲ್ಲಿ ಯಾವುದೇ ನೀವು ಬೇರೆಯವ್ರು ಏನಾರು ಅನ್ಕೊಳ್ಳಿ, ನಮ್ಮ ಕಾರ್ಯಕರ್ತರು ಇದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಅವರು ಆದ್ಮೇಲೆ ಸಿದ್ದರಾಮಯ್ಯಜಿ ಅವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ಭಾಗದಲ್ಲಿದ್ದಂತ ಕರ್ನಾಟಕದಲ್ಲಿದ್ದಂತ ಎಲ್ಲಾ ಮಂತ್ರಿಗಳು ಮೇಲೆ
ರಾಹುಲ್ ಗಾಂಧೀಜಿ ಅವರು, ಸೋನಿಯಾ ಗಾಂಧೀಜಿ, ಪ್ರಿಯಾಂಕಾ ಗಾಂಧೀಜಿಯವರು ಮತ್ತು ಅನೇಕ ನಮ್ಮ ನಾಯಕರು ಈ ಲಿಂಕ್ ಚೈನ್ ಇರ್ತೈತಿ, ಆ ಲಿಂಕ್ ಚೈನ್ ನಲ್ಲಿ ಹೋಗ್ತಿದ್ರು. ಯಾರು ನಮ್ಗೆ ಈಗ ನಾವು ರಾಹುಲ್ ಗಾಂಧಿ ಅವ್ರ ಹತ್ರ ಹೋದ್ರೆ ನಮ್ಗೆ ಏನು ಕಂಡಿದ್ರು, ಅವ್ರಿಗೆ ಇರೋದು 2 ಕಣ್ಣು. ಈ ಭಾರತ ದೇಶದ ಲಕ್ಷಾನುಗಟ್ಲೆ ಕಣ್ಣು ಅವ್ರ ದೃಷ್ಟಿ ರಾಹುಲ್ ಜಿ ಮೇಲೆ ಇರ್ತೈತಿ. ಹೌದಾ? ಎಲ್ಲರಿಗೂ ಅವರು ಆ 2 ಕಣ್ಣಿಂದ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಅವರು ಸಿದ್ದರಾಮಯ್ಯಜಿ ಅವರಿಗೆ ನನ್ನ ನಾಯಕರು ಅಂತ ಹೇಳಿದ್ದಾರೆ. ಅವರಿಂದ ಅವ್ರ ನಾಯಕರು ರಾಹುಲ್ ಗಾಂಧಿ, ಸಿದ್ದರಾಮಯ್ಯಜಿ ಅವ್ರ ನಾಯಕರು ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಮತ್ತು ಇನ್ನುಳಿದ ಖರ್ಗೆಜಿ ಅವರು, ಎಲ್ಲಾ ನಾಯಕರು ಅವರ ಜೊತೆ ಈ ಚೈನ್ ಲಿಂಕ್ಲಿಂದ ನಾವು ಮುಂದೆ ಹೋಗ್ತೀವಿ. ಈ ಅರ್ಥದಲ್ಲಿ ನಮ್ಮ ನಾಯಕರು ಹೇಳಿದ್ದೆ. ದಯವಿಟ್ಟು ನಮ್ಮವರು ಯಾರು ಅದಕ್ಕೆ ತಪ್ಪು ಕಲ್ಪನೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನನ್ನ ಮೊನ್ನೆ ಮಾತಾಡಿದ್ರು ಎಲ್ಲ ನಮ್ಮ ಮುಂದನೆ ಕೆಲಸ ಮಾಡಿದ್ದಾರೆ. ಮತ್ತೆ ಅವ್ರು ಕಾಂಗ್ರೆಸ್ ಅಂತ ಹೇಳೋಕೆ ಅವ್ರಿಗೆ ಏನ್ ನೈತಿಕತೆ ಎಲ್ಲಿದೆ ಹೇಳಿ? ಇಂಥವರ ಮಾತಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು, ಇಕ್ಬಾಲ್ ಅನ್ಸಾರಿಯ ಕಾರ್ಯಕರ್ತರು ನಾವು ಯಾವತ್ತೂ ಎದೆಗುಂದಬಾರದು. ನಮ್ಮ ಹೋರಾಟ ಇಕ್ಬಾಲ್ ಅನ್ಸಾರಿ ಪುನಃ ಈ ಭಾಗದಲ್ಲಿ ಮತ್ತೆ ಅವರು ಪುಟದೆದ್ದು ಮತ್ತೆ ಈ ರಾಜಕೀಯದಲ್ಲಿ ಒಂದು ಯುಗ ಬರ್ತದೆ. ಇಕ್ಬಾಲ್ ಅನ್ಸಾರಿ ಅವರು ಮತ್ತೆ ಪುನಃ ರಾಜಕೀಯದಲ್ಲಿ ಮತ್ತೆ ಮೇಲುಮಟ್ಟಕ್ಕೆ ಬರ್ತಾರೆ. ಇದರ ಬಗ್ಗೆ ಯಾರಿಗೆ ಸಂಶಯ ಬೇಡ. ಕುತಂತ್ರ ಇರ್ತೈತಿ, ಎಲ್ಲಾ ರಾಜಕಾರಣಿಗಳ ಜೊತೆ ಕುತಂತ್ರ ಇರ್ತೈತಿ. ನಮ್ಮ ಕುತಂತ್ರ ನಮ್ಮ ಅಕ್ಕಪಕ್ಕದವ್ರು ಇದ್ದವರು, ಇನ್ನೋರು, ಇವರೆಲ್ಲರೂ ಮೊದಲಿಂದ ಒಂದು ಪ್ಲಾನ್ ಮಾಡಿಕೊಂಡು ಇದಕ್ಕೆ ನಾವು ಬಲಿಯಾಗಿದ್ವಿ. ನಮ್ಮ ನಾಯಕರುಗಳಿಗೂ ಹೇಳ್ತೇನೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಹೇಳ್ತೇನೆ, ನಮ್ಮ ಎಲ್ಲ ಅಭಿಮಾನಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಹಿತೈಷಿಗಳು, ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು, ಹಿತೈಷಿಗಳು, ಇಕ್ಬಾಲ್ ಅನ್ಸಾರಿ ಕಾರ್ಯಕರ್ತರು, ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕವಾದಂತ ಉತ್ತರ ಕೊಡ್ಲಿಕ್ಕೆ ನಾವು ಗಟ್ಟಿಯಾಗಿ ನಿಲ್ಲಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ, ಇಂಥ ಗೊಡ್ಡ ಬೆದರಿಕೆಗಳಿಗೆ, ಇಂಥ ಕ್ಷುಲ್ಲಕವಾದಂಥ ಹೇಳಿಕೆಗಳಿಗೆ ಇನ್ನೊಮ್ಮೆ ಯಾವುದಕ್ಕೆ ಅಂಥ ಜನರಿಗೆ ಉತ್ತರ ಕೊಡೋದಂತನ್ನು ನಾವು ತಡೆಗಟ್ಟಬೇಕು, ನಿಲ್ಲಿಸಬೇಕು. ಇದು ಸರಿಯಾದಂತ ಆ ನಮ್ಮ ಲೆವೆಲ್ಗೆ ಎಲ್ಲಾದಂತ ಜನರಿಗೆ ಪ್ರತಿ ಉತ್ತರ ಕೊಡ್ಕೊಂತ ಬಂದ್ರೆ ನಮ್ಮ ಸಮಯ ವ್ಯರ್ಥ. ಅದಕ್ಕೆ ಅವರಿಗೆ ನಾವು ಇಂಥ ಅನೇಕ ಜನ ನಾಯಿ ಆನೆ ಹೋಗ್ತಾ ಇರ್ತದೆ, ನಾಯಿ ಬೊಗಳ್ತಿರ್ತಾವ, ಆನೆ ಏನೂ ಆಗೋದಿಲ್ಲ, ತಿರುಗುನು ನೋಡಂಗಿಲ್ಲ ನಾಯಿ. ಅದ ನಿಷ್ಠೆಯನ್ನು ನಾವು ಭದ್ರಗೊಳಿಸಿ ಮುಂದೆ ನಾವು ಆನೆ ತರ ನಮ್ಮ ದಾಪುಗಾಲನ್ನು ಹಾಕೊಂತ ರಾಜಕೀಯವಾಗಿ ಇಕ್ಬಾಲ್ ಅನ್ಸಾರಿ ಅವರ ಪರವಾಗಿ ನಾವು ಸದಾ ನಾವು ಇರ್ತೀವಿ. ಇಕ್ಬಾಲ್ ಅನ್ಸಾರಿ ಅವರು ಇಂಥ ಅನೇಕ ವಿಮರ್ಶೆಗಳು ಬಂದ್ರು ನಾವು ಅದಕ್ಕೆ ತಲೆ ಕೊಡೋದು ಅವಶ್ಯಕತೆ ಇಲ್ಲ. ಇಂಥವು ರಾಜಕೀಯದಲ್ಲಿ ಬರ್ತಿರ್ತಾವ. ರಾಜಕೀಯ ಒಂದು ಹಿರೇ ಲೀಡರ್ಸ್ ಏನಾದರೂ ಮಾತಾಡಿದ್ರೆ ನಾವು ಅದರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಏನೈತಲ್ಲ, ನಮ್ಮ ನಾಯಕರು ಇದಾರ, ನಮ್ಮ ಪಕ್ಷದ ಹಿರಿಯರು ಇದಾರ, ಉತ್ತರ ಕೊಡ್ತಾರ. ನಾವು ಚುನಾವಣೆ ಆದ ಫಲಿತಾಂಶ ದಿವಸನೇ ಯಾರ್ಯಾರು ನಮ್ಗೆ ಮೋಸ ಮಾಡಿದಾರ ಅಂತೇಳಿ ಅವತ್ತು ಬೆಳಕಿಗೆ ಬಂದಿದೆ. ನೀವೆಲ್ಲರೂ ನೋಡಿದಿರಿ. ಏನು ರಾಯರೆಡ್ಡಿ ಅವರ ಒಂದು ಮಾತಿನಿಂದ ಅಲ್ಲೇ ಬೆಳಕಿಗೆ ಬಂದಿದೆ. ಅವಾಗೇ ನಾವು ಅರ್ಥ ಮಾಡ್ಕೊಂಡಿದ್ದಲ್ಲ, ಅವತ್ತು ನಮ್ಗೆ ಸ್ವಲ್ಪ ಅರ್ಥ ಆಗಿದೆ. ನಾವು ಇನ್ಮೇಲೆ ಬಹಳ ಹುಷಾರಾಗಿ ನಾವು ಈ ರಾಜಕೀಯದಲ್ಲಿ ನಾವು ನಡಿಬೇಕು. ನಮ್ಮ ಅಭ್ಯರ್ಥಿಗೆ, ನಮ್ಮ ನಾಯಕನಾದಂಥ ಇಕ್ಬಾಲ್ ಅನ್ಸಾರಿ ಅವರ ಪರವಾಗಿ ನಾವು ಗಟ್ಟಿ ನಿಲುವನ್ನು ತಾಳ್ಬೇಕು, ಗಟ್ಟಿಯಾಗಿ ಅವರ ಜೊತೆ ನಿಲ್ಲಬೇಕಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲಿ ನಾನು ಬೆಂಬಲ ಸೂಚಿಸಿ, ನಮ್ಮ ಕಾರ್ಯಕರ್ತರು ಹೆದರಬಾರ್ದು, ಎದೆಗುಂದಬಾರ್ದು, ಇಂಥವೆಲ್ಲ ಕ್ಷುಲ್ಲಕ ಮಾತುಗಳಿಗೆ ತಾವು ಯಾವತ್ತೂ ಕಿವಿಗೊಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ಇಕ್ಬಾಲ್ ಅನ್ಸಾರಿ ಅವನು ಅಭಿವೃದ್ಧಿ ಪಡಿಸಿದ್ದು ಮುನ್ಸಿಪಾಲಿಟಿ ಅಂಡರ್ನಲ್ಲಿದ್ದಂತ ರಸ್ತೆಗಳನ್ನು PWDಗೆ ವರ್ಗಾಯಿಸಿ ಇವತ್ತೆಲ್ಲ ರಸ್ತೆಗಳನ್ನು ಚೊಕ್ಕಾಗಿ ಜನರಿಗೆ ಮಾಡಿಸಿ, ಜನರಿಗೆ ಅದರ ಮೇಲೆ ಅಡ್ಡಾಡ್ಲಿಕ್ಕೆ ಸುಗಮವಾಗಿ ಸಾರಿಗೆ ವ್ಯವಸ್ಥೆ ಮಾಡಿದಂತ ಕೀರ್ತಿ ಯಾರಿಗಿದ್ರೆ ಅದು ಇಕ್ಬಾಲ್ ಅನ್ಸಾರಿಗೆ. ಇಂಥ ಯಾವುದೇ ಒಂದು ಲಗ್ನಕ್ಕೆ ಬರಲಿಲ್ಲ, ನೀವು ಜಾತ್ರೆಗೆ ಬರಲಿಲ್ಲ, ನೀವು ಉರುಸಿಗೆ ಬರಲಿಲ್ಲ, ಇವು ಕೆಲಸ ಏನು ಸರ್ಕಾರದ ಕೆಲಸ? ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಎಲ್ಲಾ ಸಮಾಜಕ್ಕೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಅಂದ್ರೆ ಅವನು ನಿಜವಾದಂತ ನಾಯಕ ಅಂತ ಹೇಳಿ ಒಪ್ಕೊಳ್ಳಕ್ ಆಗ್ತದೆ. ನಾನು ಯಾರಿಗೆ ಹಿರಿಯರಿಗೆ
ಟೀಕೆ ಮಾಡುವಂಥ ದೊಡ್ಡ ವ್ಯಕ್ತಿನೂ ಅಲ್ಲ, ನಾನು ಆ ಮಟ್ಟಕ್ಕೂ ಇಲ್ಲ. ನೀವು ನಿಮ್ಮ ಒಂದು ಸಣ್ಣ ಬಾಯಿಲಿಂದ ಏನೇನೋ ಮಾತಾಡ್ತೀರಿ, ನಿಮ್ಮ ತಲೆ ಮೇಲೆ ಏನಿರ್ತಲ್ಲ ಇನ್ನೂ ಅದು ನೆತ್ತಿ ಮೇಲೆ ದೊಕ್ಕ ತುಪ್ಪಳ ಅಂತಾರಲ್ಲ, ಇನ್ನೂ ತುಪ್ಪಳ ಹಾರಲಿಲ್ಲ. ನೀವು ಯಾರಿಗೋ ಅವ್ರು ಹೇಳಿದ ಮಾತನ್ನು ನಿಮ್ಮ ಬಾಯಿಲಿಂದ ಹೇಳ್ಬೇಡ್ರಿ. ಇದೇ MLC ಚುನಾವಣೆಯಲ್ಲಿ ಏನ್ ಮಾಡಿದ್ರಿ? ಒಂದೆರಡು ವರ್ಷ, ಒಂದೂವರೆ ವರ್ಷ ಆಯ್ತು. ಗಂಗಾವತಿ ಇದು ಈ ಭಾಗದ MLC ಚುನಾವಣೆ, ಅಂಬ್ರೇಗೌಡರ ಅಣ್ಣನ ಮಗ ಆರಿಸಿ ಬಂದಾರಲ್ಲ, ಆ ಚುನಾವಣೆ ಸಂದರ್ಭದಲ್ಲಿ ಏನ್ ಮಾಡಿದ್ರಿ? ಕಾಂಗ್ರೆಸ್ಸಿಗೆ ಮಾಡ್ಲಿಲ್ಲ. ಇಕ್ಬಾಲ್ ಅನ್ಸಾರಿ ಮುಂದೆ ನಿಂತೇನೈತಲ್ಲ ಅವ್ರಿಗೆ ಇವತ್ತು ಹೇಳ್ತೀರಿ, ಅಂಬ್ರೇಗೌಡರು ಇವತ್ತು ಜಿಲ್ಲಾಧ್ಯಕ್ಷರಾಗ್ಯಾರ, ಅವ್ರಿಗೆ ಹೇಳಿ ನಾನು ನೋಟಿಸ್ ಕೊಡಿಸ್ತೀನಿ ಅಂತೇಳಿ. ಇಕ್ಬಾಲ್ ಅನ್ಸಾರಿ ಅವ್ರ ಬಗ್ಗೆ ನೀವು ಬಹಳ ಹಗುರವಾಗಿ ತಿಳ್ಕೊಂಡ್ರಿ. ರಾಜ್ಯ ಮಟ್ಟದಲ್ಲಿ ಅವರ ಗೌರವನೇ ಬೇರೆ ಇದೆ. ಅವರು ತಮ್ಮ ವೈಯಕ್ತಿಕವಾದಂತ ಕೆಲಸ ಇವತ್ತಿನವರೆಗೆ ಸರ್ಕಾರದಿಂದ ತಗೊಂಡಿಲ್ಲ. ಏನಾದ್ರೂ ಕೆಲಸ ಕೇಳಕ್ ಹೋದ್ರೆ ಜನರ ಪರವಾಗಿ ಕೇಳಕ್ ಹೋಗಿದ್ದಾರೆ, ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರ ಗೌರವ ಅಲ್ಲಿ ಮೇಲೆ ಮಟ್ಟದಲ್ಲಿದೆ. ನಿಮ್ಮೆಲ್ಲ ಇಂಥ ದೊಡ್ಡ ಬೆದರಿಕೆಗೆ ಅನ್ಸಾರಿ ಅವರು ಹೆದರೋ ಪ್ರಶ್ನೆ ಬರೋದೇ ಇಲ್ಲ. ನೀವು ಬೇಕಾದಾಗ ಕಾಂಗ್ರೆಸ್ ಅಂತೀರಿ, ಬೇಡಾದಾಗ ಇನ್ನೊಂದು ಪಕ್ಷ ಅಂತೀರಿ. ಇದೇ 23 ಚುನಾವಣೆ. ಹೌದು, ನೀವು ಜನತಾದಳದಲ್ಲಿ ಇದ್ರಿ. ಜನತಾದಳದಲ್ಲಿ ಇದ್ದು ನೀವು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ನೀವು ಬಂದ್ರಿ, ಸ್ವಾಗತ. ಬಂದ ನಂತರ ನಿಮ್ ಕೆಲಸ ಏನಾಗಿತ್ತು? ಇಲ್ಲಿ ಯಾರು ಅಭ್ಯರ್ಥಿ ಆಗ್ತಾರ ನೇರವಾಗಿ ಆ ಅಭ್ಯರ್ಥಿ ಕೂಡ ಸಂಪರ್ಕ ಮಾಡ್ಬೇಕಾಗಿತ್ತು. ನಾನು ಈ ಕಾಂಗ್ರೆಸ್ಸಿಗೆ ಬಂದಿದ್ದೀನಿ, ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತ ನೀವು ಹೇಳ್ಬೋದಾಗಿತ್ತಲ್ಲ. ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಆತ, ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಕೆಲಸ ಮಾಡಿದಾತ. ನೀವು ಒಂದು ಮಾತು ಹೇಳಿದ್ರೆ, ನೀವು ಬಂದಿದ್ರೆ, ನೀವು ಏನ್ ಪ್ರಶ್ನೆ ಮಾಡ್ತಿದ್ರಲ್ಲ ಅದಕ್ಕ ಸರಿ ಅನ್ಬೋದಾಗಿತ್ತು. ನೀವು ಎಲ್ಲೇ ಕುಂತ್ಕೊಂಡು ನೀವು ಬೇಕಾದಾಗ ಹೋಗಿ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರು ಬಂದ್ರು ಪಕ್ಷದಲ್ಲಿ ಕರ್ಕೊಂತಾರೆ. ಯಾಕಂದ್ರೆ ಚುನಾವಣೆ ಇರ್ತೈತಿ, ಒಂದೊಂದು ಓಟಿನ ಮಹತ್ವ ಇರ್ತೈತಿ. ಆದ್ರೂ ನೀವು ನಮ್ಮ ಪಕ್ಷಕ್ಕೆ ಓಟ್ ಹಾಕಿಲ್ಲ. ನೀವು ಬಂದ್ಕೊಳ್ಳಿ ಏನ್ ಮಾಡಿದ್ರಿ? ಇವರೇ ಬರ್ಬೇಕು, ನಮ್ ಕಾಲ್ ಕೆಳಗಿರ್ಬೇಕು, ಇವ್ರು ಹಿಂಗಿರ್ಬೇಕು, ನಾವು ಹೋಗ್ಬಾರ್ದಂತ ಒಂದು ಗರ್ವದಿಂದ, ಒಂದು ಅಹಂಕಾರದಿಂದ ಇದ್ದೀರಿ ನೀವು. ಇವತ್ತಿನ ನಮ್ಮ ಸಮಾಜದ ಗುರು ಹಿರಿಯರು SB ಖಾದ್ರಿ ಅವರು ಅವರ ಹೇಳಿದ ಮೇಲೆ ಮಾತನ್ನು ನಮಗೂ ಬಹಳ ಇಲ್ಲಿ ಗೊತ್ತಾಗಿದೆ. ಏನಂದ್ರೆ, ಕೊಪ್ಪಳದಲ್ಲಿ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಸಿದ್ದರಾಮಯ್ಯ ಅವರ ಬಗ್ಗೆ ನಮ್ಮ ನಾಯಕರಂತ ಹೇಳಿದ್ದು. ಯಾಕಂದ್ರೆ ಒಂದು ಪಕ್ಷದಲ್ಲಿ ಯಾರಾದ್ರೆ ಒಂದು ಪಕ್ಷದಲ್ಲಿ ಒಂದು ಒಳ್ಳೆ ಲೀಡರ್ ಇದ್ರೆ ಆ ಪಕ್ಷ ಬೆಳಿತೈತಿ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಅವರು ಹಿಂದೆ ಬಳ್ಳಾರಿಗೆ ಜನರ ರೆಡ್ಡಿಗೆ ಐತಲ್ಲ, ಅವರು ಒಂದು ಚಾಲೆಂಜ್ ಮಾಡಿ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡ್ಕಂತ ಬಳ್ಳಾರಿಗೆ ಬಂದಿದ್ರು. ಹಾಗಾಗಿ ಪಕ್ಷಕ್ಕೆ 100ಕ್ಕಿಂತ ಹೆಚ್ಚು ಸೀಟ್ ಬಂತು, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ಅದೇ ರೀತಿ ಅವರು ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಜನರು ಓಟ್ ಹಾಕಿ 5 ಗ್ಯಾರಂಟಿ ಮನೆಗೆ ತಲುಪಿಸಿದರು. ಹಾಗಾಗಿ ಅಂತ ನಾಯಕರ ಬಗ್ಗೆ ನಮ್ಮ ನಾಯಕ ಅಂತ ಇದಕ್ಕೆ ಹೇಳ್ತಾರಂದ್ರೆ, ಇವತ್ತು ಗಂಗಾವತಿಯ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ನಾಯಕ ಯಾರಂದ್ರೆ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಇಕ್ಬಾಲ್ ಸಾಹೇಬ್ ಐತಲ್ಲ, ಸಿದ್ದರಾಮಯ್ಯ ನಮ್ಮ ನಾಯಕರಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಮ್ಮ ನಾಯಕರಂತ ಹೇಳ್ತಾರ. ಅದು ತಪ್ಪ ಹೇಳೋದು. ಎಲ್ಲಾರ ಹೆಸರು ತಗೊಂಡ್ರೆ ಬರೇ ಅಭಿವೃದ್ಧಿ ಬಿಟ್ಟು ಎಲ್ಲ ಪಟ್ಟಿ ತಗೊಂಡು ಹೆಸರು ಹೇಳ್ಕೊಂತ ಕುಂದರ್ಬೇಕಾಗ್ತದೆ. ಹಾಗಾಗಿ ಇವೆಲ್ಲ ಸಾಹೇಬ್ರ ಬಗ್ಗೆ ಕೆಲಸ ಬಿಟ್ಟು ನೀವು ಗಂಗಾವತಿಗೆ ಏನೋ ಒಳ್ಳೆ ಕೆಲಸ ಅಭಿವೃದ್ಧಿ ಮಾಡೋದು ಕೆಲಸ ಕಲೀರಿ. ಸುಮ್ನೆ ಇವ್ರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನೀವು ಕೆಲಸ ಮಾಡೋದ್ ಕರಿ. ಇಲ್ಲ ಅಂದ್ರೆ ಮುಂದೆ ದಿನದಲ್ಲಿ ನಾವೆಲ್ಲ ಗಂಗಾವತಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಹಿಂದೆ ಏನ್ ವಾಟ್ಸಪ್ ವಿಡಿಯೋ ಏನ್ ಇದ್ದಿಲ್ಲ, ಬರೇ ಜನ ಏನ್ ಪೇಪರ್ನಾಗ ಹಾಕ್ತಿದ್ರು ಅದನ್ನ ನೋಡಿ ಮಾತಾಡ್ತಿದ್ರು. ಈಗ ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲಾರ್ದು ಏನೇನು ಇಲ್ಲಿ ಗಂಗಾವತಿಯಲ್ಲಿ ಮಾಡ್ತಾ ಇದಾರ ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಇಂತಹ 1000 ಬಗ್ಗೆ ಯಾವ ಮಾತಾಡಿದ್ರೆ ಅದಕ್ಕೆ ನಾವು ತಕ್ಕಂತ ಉತ್ತರ ಕೊಡ್ಬೇಕಾಗ್ತದೆ ಅಂತ ಹೇಳಿ 2 ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ. 9/11/2024 ಕೊಪ್ಪಳದಲ್ಲಿ ನಡೆದಿದ್ದಂತ ಘಟನೆ ಬಗ್ಗೆ ಇವ್ರೇನು ನಮ್ಮ ಗಂಗಾವತಿಯಲ್ಲಿ ಇರುವಂತ 4-5 ಮಂದಿ ಅವರು ಹೆಸರು ಹೇಳೋದಿಲ್ಲ. ಇವ್ರು ಮಾಡಿದಂತ ಇವ್ರ ಕೃತ್ಯ, ಇವ್ರು ಏನ್ ಮಾಡ್ತಾರ, ಯಾರು ಟೈಪ್ ಮಾಡ್ತಾರ, ಎಲ್ಲಾ ಜನಸಂಖ್ಯೆಗೆ ಗೊತ್ತು. ಇವ್ರ ಕೆಲಸ ಏನು? ಇಕ್ಬಾಲ್ ಅನ್ಸಾರಿಗೆ ವ್ಯಂಗಡ ಮಾಡಿ ಇವ್ರು ಏನದಾರ ಅದೇ ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಏನು ಕೆಲಸ ಇಲ್ಲ. ದಯವಿಟ್ಟು
ಮಾನ್ಯರೇ, ನಮ್ಮಲ್ಲಿ ಎಲ್ಲ ನಮ್ಮ ಲೀಡರ್ ಅಂದ್ರೆ ಯಾರು? ಜಗ್ಬಾನ್ ಅಂತ. ಅವ್ರು ಹೇಳಿದ ತಪ್ಪು ಏನಿದೆ? ನಮ್ಮ ಮುಸಲ್ಮಾನರ ಬಗ್ಗೆ ಏನ್ ಹೇಳಿದ ತಪ್ಪಿದೆ? ಎಲ್ಲ ಹಿಂದೂ ಜನರಿಗೆ ಹೇಳಿದವರು, ಮುಸಲ್ಮಾನರಿಗೊಂದೇ ಹೇಳಿಲ್ಲ ಅವ್ರು. ಇವ್ರು ಏನ್ ಕಲ್ಪನೆ ಮಾಡ್ಕೊಂಡಿದ್ದಾರೆ? ಇವ್ರು ಮಾಡಿದಂತ ಕಲ್ಪನೆ ಒಂದು ಯಾರೋ 3-4 ಮಂದಿ ಕೂಡಿಸಿಕೊಂಡು ತಮ್ಮ ಬ್ಯಾಳೆ ಬೆಳೆಸಲಿಕ್ಕೆ ಇಲ್ಲೇ ಈಗ ಇವ್ರು ತಂದೆಯವರು, ಇಬ್ಬರು ತಂದೆಯವರು ಏನ್ ಮಾಡಿದ್ರು, ಎಲ್ಲಿಂದ ಬಂದಿದ್ದಾರೆ ಅವರು ಪಟ್ಟು ಉಚ್ಚಾರಣೆ ಮಾಡ್ಲಿ ಅವರು. ಯಾವ ಪಕ್ಷದಿಂದ ಇವರು ಈಗ ಆ ಪಕ್ಷಕ್ಕೆ ದ್ರೋಹ ಎಷ್ಟು ಬಗೆತಿದ್ದಾರೆ, ಎಷ್ಟು ನೋಡ್ಕ ಜನರಿಗೆ ಹುಚ್ಚನ ಮಾಡ್ಯಾರ. ಅವ್ರಿಗೆ ಯಾರು ಕರ್ಕೊಂಡ್ ಬರೋದು, ಅವ್ರಿಗೆ ಹಾರ ಹಾಕೋದು, ಶಾಲ್ ಹಾಕೋದು, ತಮ್ಮ ಕಾಲು ಬಿಡಿಸಂತಕ್ಕ ಅನ್ಸಾರಿ ಸಾಬ್ರಿಗೆ ಅದೇ ಕೆಲಸ ಮಾಡ್ಬೇಕಂದ್ರೆ ಅವ್ರು ಯಾಕೆ ಹೋಗ್ತಾರ? ಅವ್ರು ಯಾವ ದೃಷ್ಟಿಯಿಂದ ಬಿಡ್ಬೇಕು ಇವ್ರಿಗೆ? ಇವ್ರು ಮಾಡಿದಂಥದ್ದು ಏನು ಗಂಗಾವತಿಗೆ ಏನ್ ಮಾಡ್ಯಾರ? ಇವತ್ತು ಗಂಗಾವತಿ ಎಲ್ಲ ಹಾಳಾಗಕ ಕಾರಣ ಇವರೇ. ಒಂದು 4-5 ಮಂದಿ ಸೇರಿ ಗಂಗಾವತಿನ ನಮ್ಮನ್ನ ಹತ್ತಿಟ್ಟು ಬಿಟ್ಟಾರ. ಯಾವ ಕೆಲಸಗಳಾಗಲ್ಲ, ಏನಾಗಲ್ಲ. 4-5 ಬಣ ಎಲ್ಲಾರ ಕೇಳಿ, ಎಲ್ಲಾರ ಹೋಗ್ಲಿ ಗಂಗಾವತಿಯಲ್ಲಿ 4-5 ಬಣ ಕಾಂಗ್ರೆಸ್ ಪಾರ್ಟಿ. ಇವ್ರು ಮಾಡಿದಂಥವು. ಇವ್ರ ನೈತಿಕತೆ ಏನೈತಪ್ಪ ಇವ್ರದು? ಇವ್ರದ್ದು ಯಾವ ಬಗ್ಗೆ ಹೇಳ್ತಾರೆ ಇವ್ರು? ನೈತಿಕತೆ ಏನೈತೆ? ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಇವ್ರ ತಲೆ ಐತೆ? ಇವ್ರ ತಲೆ ಹಂಸರ ಸಾಬ್ರ ಬಗ್ಗೆ ಮಾತಾಡೋದು ನೈತಿಕತೆ ಐತೆ ಇವ್ರ ತಲೆ? ಅಂತವ್ರು ಇವ್ರು ಬೇಡ, ಅವ್ರು ಬೇಡ. ತಮ್ಗೆ ಏನಾಗೈತೆ, ತಾವು ಈಗ ಕಾಂಗ್ರೆಸ್ ಪಕ್ಷ ತಮಗೆ ಬಿ ಫಾರಂ ಕೊಡಲಿಲ್ಲ, ಬಿಜೆಪಿನೂ ಕೊಡ್ಲಿಲ್ಲ. ಸ್ವತಂತ್ರವಾಗಿ ನಿಂತು ತೋರಿಸ್ಬೇಕಂತ ನಿಂತು ತೋರಿಸ್ಬೇಕು. ಇವ್ರು ಗೆದ್ದು ತೋರಿಸಿದ್ರೆ ಹೌದಂತಿದ್ವಿ ನಾವು. ಇವ್ರು ಯಾವುದೇ ಕಾರಣಕ್ಕೆ ಅನ್ಸರಿ ಸಾಬ್ರಿಗೆ ಮಾತಾಡೋದು ನೈತಿಕತೆ ಇಲ್ಲ. ಅವ್ರ ಬಗ್ಗೆ ಮಾತಾಡ್ಕೂಡುದು. ಯಾರೋ ಒಂದು 4-5 ಮಂದಿ ಕರ್ಕೊಂಡು ಇದು ಮಾಡ್ತಾರಲ್ಲ, ಇದು ಮುಂದೆ ಬಹಳ ಪರಿಣಾಮ ಎದುರಾಗುತ್ತದೆ. ಗಂಗಾವತಿ ಏನಾಗಿದೆ? 10 ವರ್ಷದಲ್ಲಿ ಏನಾಗಿದೆ? ಗಂಗಾವತಿ ಏನಾಗಿದೆಯಾ? ಒಂದು ರೋಡ, ಒಂದು ಕಸ ಏನಿದೆ ಗಂಗಾವತಿಯಲ್ಲಿ? ಅಭಿವೃದ್ಧಿ ಕೆಲಸ ಅನ್ಸರಿ ಸಾಬ್ರು ಬಿಟ್ಟ ಮೇಲೆ ಏನ್ ಕೆಲಸ ಮಾಡ್ಯಾರ ಇವರು? ತೋರಿಸ್ಕೊಡ್ಲಿ. ಅವ್ರು ಕರ್ಕೊಂಡ್ಬರೋದು ಶಾಲೆ ಹಾಕೋದು, ಇವ್ರು ಕರ್ಕೊಂಡ್ಬರೋದು ಶಾಲೆ ಹಾಕೋದು, ತಮ್ಮ ದಾಳಿ ಬೆಳೆಸೋದು, ಇದೇ ಕೆಲಸನ ಇವ್ರದ್ದು? ಮುಂದೆ ಅನುಗುಣವಾಗಿ ಇವತ್ತು ರೊಚ್ಚಿಗೆ ಎದ್ದತನ ಮಾಡಬಾರ್ರಿ ನೀವು. ಈಗೆಲ್ಲ ಏನು ಕುಲ ಹೊಡಿಬೇಕು, ಬರೀ ಅದೇ ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ರಿ. ಕುಲ ಗಂಗಾವತಿಯಲ್ಲಿ ಇದ್ದಿಲ್ಲ ಇದು. ಇವ್ರು ಬಂದ ಮೇಲೆ ಶುರುವಾಗಿದ್ದು. ಇದು ಈಗ ಆ ನೈತಿಕತೆ ಇಟ್ಕೊಂಡು ಬಾಳೆ ಮಾಡ್ಬೇಕಾಗಿ ವಿನಂತಿಸ್ತು. ಜೈ ಹಿಂದ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.